ಇನ್ನು ಇರಾನ್ ವಿರುದ್ಧದ ಯುದ್ಧದಿಂದ ಹಿಂದೆ ಸರಿತಾರ ಟ್ರಂಪ್ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಈಗಾಗಲೇ ಅಮೆರಿಕದಲ್ಲೇ ಆರಂಭವಾಗಿವೆ. ಯಾಕಂದ್ರೆ ಅಮೆರಿಕದಲ್ಲಿ ಈ ಯುದ್ಧದ ಬಗ್ಗೆ ಸಾಕಷ್ಟು ವಿರೋಧಾಭಾಸ ಕೇಳಿ ಬರ್ತಾ ಇದೆ. ಸಂಘರ್ಷದ ಹಾದಿಯಲ್ಲೇ ಈಗ ಟ್ರಂಪ್ಗೆ ಎಕ್ಸಿಟ್ ರ್ಯಾಂಪ್ ಅನ್ನು ಅವರು ಹುಡುಕ್ತಾ ಇದ್ದಾರೆ ಅಂತ. ಇರಾನ್ ಮೇಲೆ ದಾಳಿ ನಡೆಸಿದಷ್ಟು ಅಮೆರಿಕಕ್ಕೂ ಕೂಡ ನಷ್ಟ ಆಗ್ತಾ ಇದೆ, ಈ ಆತಂಕ ಇದೆ. ಯುದ್ಧದ ವಿಚಾರದಲ್ಲಿ ಟ್ರಂಪ್ ಬೆಂಬಲಿಗರಲ್ಲೂ ಕೂಡ ಒಂದು ರೀತಿ ನಡುಕ ಶುರುವಾಗ್ಬಿಟ್ಟಿದೆ. ಟ್ರೀಟಾ ಪಾರ್ಸಿ ವಿಶ್ಲೇಷಣೆ ಬಳಿಕ ಅಂತೂ ಅಮೆರಿಕದಲ್ಲಿ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ಯುದ್ಧ ನಾವು ಅಂದ್ಕೊಂಡಂತೆ ಸಾಗ್ತಾ ಇಲ್ಲ ಅನ್ನುವಂಥ ಒಂದು ಕಹಿ ಸತ್ಯದ ಅರಿವಾಗಿದೆ. ಟ್ರೀಟಾ ಪಾರ್ಸಿ ಈ ಎಲ್ಲ ಆಂತರಿಕ ವ್ಯವಸ್ಥೆಗಳು ಅಥವಾ ಈ ರಾಜತಾಂತ್ರಿಕ ವಿಚಾರಗಳು ಜೊತೆಗೆ ವಿದೇಶಾಂಗ ನೀತಿ ಇದ್ರ ಬಗ್ಗೆ ಸಾಕಷ್ಟು ಪರಿಣಿತಿ ಹೊಂದಿರುವಂಥವ್ರು ಟ್ರೀಟಾ ಪಾರ್ಸಿ ಅಂತೇಳಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಇದರಿಂದಾಗಿ ಟ್ರಂಪ್ನ ವಿದೇಶಾಂಗ ನೀತಿ ಬಯಲಾಗಿದೆ. ಅವರು ಎಷ್ಟು ಕೆಟ್ಟದಾದಂಥ ವಿದೇಶಾಂಗ ನೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ಯುದ್ಧನೇ ಸಾಕ್ಷಿ ಅನ್ನೋ ಮಟ್ಟಕ್ಕೆ ಟ್ರೀಟಾ ಪಾರ್ಸಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಅನ್ಕೊಂಡಿದ್ದೇ ಬೇರೆ ಟ್ರಂಪ್, ಬಟ್ ಯುದ್ಧ ಸಾಕ್ತಾ ಇರುವಂಥ ರೀತಿನೇ ಬೇರೆ. ಇದು ಅಮೆರಿಕಕ್ಕೆ ಯಾವತ್ತೂ ಕೂಡ ಒಳಿತು ಮಾಡೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಅಮೆರಿಕಕ್ಕೂ ಕೂಡ ಕೆಡಕ ಉಂಟು ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ವಿಶ್ಲೇಷಣೆಗಳಾಗ್ತಾ ಇವೆ. ಜೊತೆಗೆ ಅವರ ರಕ್ಷಣಾ ವಲಯದಲ್ಲೇ ಇದ್ದಂಥ ಕೆಲವೊಂದಷ್ಟು ಜನ ಪ್ರಮುಖ ಮುಖ್ಯಸ್ಥರುಗಳು ಕೆಂಟ್ ರಾಜೀನಾಮೆಯನ್ನು ಕೊಟ್ಟೋದ್ರು. ರಾಜೀನಾಮೆ ಕೊಡುವಾಗ ಹೇಳಿದ್ದು ಟ್ರಂಪ್ ಅವರ ಈ ನೀತಿ ನಮಗೆ ಇಷ್ಟ ಇಲ್ಲ, ಈ ವಾರ್ ನಡೀತಾ ಇರುವಂಥ ಒಂದು ರೀತಿ ಸರಿಯಿಲ್ಲ, ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರು ತುಳಸಿ ಗೊಬಾರ್ಟ್ ಅವರು ಗುಪ್ತಚರ ಇಲಾಖೆಯ ಮಾಜಿ ಮುಖ್ಯಸ್ಥರು, ಅವರು ಕೂಡ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.